ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನೋಡಿ ನಿಮಗೆ ಒಂದು ಒಳ್ಳೆಯ ಹೇರ್ ಆಯಿಲನ್ನು ಹೇಗೆ ನಾವು ಮಾಡೋದು ಅಂತ ತೋರಿಸ್ಕೊಡ್ತಾಯಿನಿ. ಒಳ್ಳೆ ರಿಸಲ್ಟ್ ಸಿಗುವಂಥ ಹೇರ್ ಆಯಿಲ್ ಇದು. 100ಕ್ಕೆ 100% ರಿಸಲ್ಟ್ ಸಿಗತ್ತೆ ಈ ಹೇರ್ ಆಯಿಲಿಂದ. ಅದನ್ನು ನೀವು ಮನೆಯಲ್ಲಿಯೇ ಹೇಗೆ ತಯಾರಿಸೋದು ಅಂತ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನೋಡ್ರಿ, ನಿಮ್ಮ ಮನೆಯಲ್ಲಿ ಅಲ್ವೇರಾ ಗಿಡ ಇದ್ದರೆ ನೀವು ನಿಮ್ಮ ಮನೆಯಲ್ಲಿರುವ ಅಲ್ವೇರಾ ಗಿಡದಿಂದಲೇ ಇದನ್ನು ತಯಾರಿಸ್ಬೋದು. ಇಲ್ಲ ಅಂದವರು ನೀವು ಮಾರ್ಕೆಟಿಂದ ಅಲ್ವೇರಾ ಗಿಡಗಳನ್ನು ತಂದು ನೀವು ಮಾಡ್ಕೋಬೋದು. ಇದಕ್ಕೆ ಬೇಕಾಗುವ ಸಾಮಾನು ಅಲ್ವೇರಾ ಹಾಗೆ ಮತ್ತು ಕರಿಬೇವು, ಇವು 2 ಇದ್ದರೆ ಸಾಕು, ಮತ್ತು ಕೊಬ್ಬರಿ ಎಣ್ಣೆ 3 ಇದ್ದರೆ ಸಾಕು. ಇದನ್ನು ತಯಾರಿಸುವ ವಿಧಾನ ಈ ಥರ ಅಲ್ವೇರಾ ನೋಡಿ, ಈ ಥರ ಪೀಸನ್ನು ಕಟ್ ಮಾಡಿಕೊಂಡು ಅದಕ್ಕೆ ಸೈಡಿಗೆ ಮುಳ್ಳಿರುತ್ತೆ. ಫಸ್ಟಿಗೆ ಆ ಮುಳ್ಳನ್ನು ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡಿಕೊಂಡು ಒಂದು ಕಡೆ ಸಿಪ್ಪೆ ಎಲ್ಲ ತೆಗೆದು ಬಿಡಬೇಕು. ತೆಗೆದು ಆಮೇಲೆ ಅದನ್ನು ಜಲ್ಲನ್ನು ನೀವು ಒಂದು ಬಟ್ಲಲ್ಲಿ ಈ ಥರ ತೆಗೆದಿಟ್ಕೊಳ್ಳಿ. ಈಸಿಯಾಗಿ ನೀವು ಈ ಜಲ್ಲನ್ನು ತಕ್ಕೋಬೋದು. 1 ಸ್ಪೂನ್ ಇದ್ದರೆ ಸಾಕು, ಅದರಿಂದ ನೀವು ತೆಗಿಬೋದು ಆರಾಮಾಗಿ. ನೋಡಿ, ಈ ಥರ ಜಲ್ ಬರುತ್ತೆ. ಇದನ್ನು ನೀವು ತೆಗೆದು ಒಂದು ಬಟ್ಲಲ್ಲಿ ಹಾಕಿಡಿ. ನೋಡಿ, ಎಲ್ಲ ತೆಗೆದುಕೊಂಡಿದ್ದೀನಿ. ಒಂದು ಬಟ್ಲು ತುಂಬ ಬಂದಿದೆ. ನೋಡಿ, ಇಷ್ಟು ಅಲ್ವೇರಾ ಪೀಸಲ್ಲಿ ಒಂದು ಬಟ್ಲು ತುಂಬ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಜಲ್ಲು, ಈ ಥರ ಜಲ್ಲನ್ನು ನೀವು ತೆಗೆದಿಟ್ಕೋಬೇಕು. ಆಮೇಲೆ ಒಂದು 20 ಕಡ್ಡಿಯಷ್ಟು ಆಗುವಷ್ಟು ಕರಿಬೇವಿನ ಎಲೆ ತೆಗೆದಿಟ್ಕೊಳ್ಳಿ. ಆಮೇಲೆ ಒಂದು 1/4 kg ಆಗುವಷ್ಟು ಕೊಬ್ಬರಿ ಎಣ್ಣೆನ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳಿ. ಸ್ವಚ್ಛವಾದ ಪಾತ್ರೆಯಲ್ಲಿ ಹಾಕ್ಕೊಳ್ಳಿ. ಅದರಲ್ಲಿ ಈ ಜಲ್ಲನ್ನು ಮಿಕ್ಸ್ ಮಾಡಿ. ನೋಡಿ, ಈ ಥರ ಈ ಜಲ್ಲನ್ನು ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದು ಕುದಿಸೋದಕ್ಕೆ ಇಟ್ಕೊಳ್ಳಿ ಗ್ಯಾಸ್ ಮೇಲೆ. ನೋಡಿ, ಇದನ್ನು ಕುದಿಸೋದಕ್ಕೆ ಇಟ್ಕೊಳ್ಳಿ. ಚೆನ್ನಾಗಿ ಕುದಿಬೇಕು. ಸ್ವಲ್ಪ ಟೈಮ್ ತಗೊಳ್ಳುತ್ತೆ, ಆದರೆ ತುಂಬ ಒಳ್ಳೆ ಹೇರ್ ಆಯಿಲ್ ಇದು. ನೋಡಿ, ಚೆನ್ನಾಗಿ ಕುದಿಬೇಕು. ಇದು ನೀರಿನ ಅಂಶ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ನಾವು ಕುದಿಸ್ಬೇಕು. ಆಮೇಲೆ ಸ್ವಲ್ಪ ಅರ್ಧ ಆದಮೇಲೆ ನೀವು ಕರಿಬೇವಿನ ಎಲೆ ಇದರಲ್ಲಿ ಹಾಕ್ಕೊಂಡು ಅದನ್ನು ಕೂಡ ಕುದಿಸ್ಬೇಕಾಗತ್ತೆ. ಚೆನ್ನಾಗಿ ಕುದಿಬೇಕು. ಮೊದಲು ನಾವು ಗ್ಯಾಸ್ ಮೇಲೆ ಇಟ್ಟಾಗ ಕುದಿ ಬಂದಾಗ ದೊಡ್ಡದಾಗಿ ಸಪ್ಪಳ ಬರುತ್ತೆ. ಅದೇ ಎಲ್ಲ ನೀರಿನ ಅಂಶ ಎಲ್ಲ ಹೋದ ಮೇಲೆ ಏನೂ ಸಪ್ಪಳ ಬರಲ್ಲ. ಚಟ ಅಂತ ಸ್ವಲ್ಪನೇ ಸಪ್ಪಳ ಬರುತ್ತೆ. ಆವಾಗ ಹೇರ್ ಆಯಿಲ್ ಆಗಿದೆ ಅಂತ ಅರ್ಥ. ಇಂಥ ಹೇರ್ ಆಯಿಲ್ ನಿಮಗೆ ಎಲ್ಲೂ ಹೊರಗಡೆ ನೀವು ತಂದರೂ ಕೂಡ ಈ ಥರ ರಿಸಲ್ಟ್ ಬರೋದಕ್ಕೆ ಸಾಧ್ಯನೇ ಇಲ್ಲ. ನಾನು ನಿಮಗೆ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ. ನೀವು ಈ ಹೇರ್ ಆಯಿಲನ್ನು ಆರಾಮಾಗಿ ಹಚ್ಕೋಬೋದು. ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, ಕೆಮಿಕಲ್ಸ್ ಇಲ್ಲ, ಏನೂ ಇಲ್ಲ ಇದರಲ್ಲಿ. ನಾವು ಮನೆಯಲ್ಲಿಯೇ ಸ್ವಚ್ಛವಾಗಿ ತಯಾರಿಸಿದ ಕೊಬ್ಬರಿ ಎಣ್ಣೆಯಲ್ಲಿ ತಯಾರಿಸಿದ ಹೇರ್ ಆಯಿಲ್ ಇದು. ಬೇರೇನು ನಾವು ಇದರಲ್ಲಿ ಹಾಕಿಲ್ಲ. ಅಲ್ವೇರಾ, ಕರಿಬೇವು, ಕೊಬ್ಬರಿ ಎಣ್ಣೆ ಈ 3 ಮಾತ್ರ ಹಾಕಿದ್ದೀವಿ ಇದರಲ್ಲಿ. ಇದು ತುಂಬಾ ಒಳ್ಳೆಯದು. ಅಲ್ವೇರಾ ಅಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಂದರೆ ತುಂಬ ಒಳ್ಳೆಯದು. ಇದರಿಂದ ಬೇರೆ ಬೇರೆ ಔಷಧಿಗಳನ್ನು ಕೂಡ ಮಾಡ್ತಾರೆ. ಇದು ನಾವು ಹೊಟ್ಟೆಯೊಳಗೆ ಸೇವಿಸೋದ್ರಿಂದ ಕೂಡ ಗರ್ಭಕೋಶದ ಪ್ರಾಬ್ಲಮ್ ಇರಲಿ, ಮುಟ್ಟಿನ ಏನೇ ಸಮಸ್ಯೆ ಇರಲಿ, ಎಲ್ಲನೂ ಕಡಿಮೆ ಆಗುತ್ತೆ ಇದರಿಂದ. ಮತ್ತು ಮೂಲವ್ಯಾಧಿ ಇದ್ದವರು ಇದನ್ನು ತಗೋಬೋದು. ಜ್ಯೂಸ್ ಮೂಲಕ ಇದನ್ನು ತಗೊಂಡ್ರೆ ತುಂಬಾ ಒಳ್ಳೆಯದು. ಇನ್ನೂ ಹಲವಾರು ಕಾಯಿಲೆಗಳನ್ನು ಇದರಿಂದ ನಾವು ಗುಣಪಡಿಸ್ಬೋದು. ನೀವು ಕಮೆಂಟ್ ಹಾಕಿ, ಬೇಕಾದರೆ ನಾನು ಜ್ಯೂಸ್ ಮಾಡಿ ಅದನ್ನು ಕೂಡ ಒಂದು ಸಲ ತೋರಿಸ್ತೀನಿ. ಈಗ ನೋಡಿ, ಕುದೀತಾ ಇದೆ ಹೇರ್ ಆಯಿಲ್. ಈಗ ಇದನ್ನು ಚೆನ್ನಾಗಿ ಕುದಿಬೇಕು. ಇನ್ನು ಸ್ವಲ್ಪ ಕಡಿಮೆ ಆಗಬೇಕು. ಇದು ಕುದ್ದು ಸ್ವಲ್ಪ ಕಡಿಮೆ ಆಗಬೇಕು. ನೋಡಿ, ಈಗ ಕುದೀತಾ ಇದೆ. ನಾನು ಅದರ ವಾಯ್ಸನ್ನು ತೆಗೆದಿದ್ದೀನಿ. ಚಟಪಟ ಅಂತ ಕುದಿತಾನೇ ಇದೆ.
ತುಂಬ ಸಪ್ಪಳ ಬರ್ತಾ ಇದೆ. ನಾವು ವಾಯ್ಸ್ ಕೊಡಲಿಕ್ಕೆ ಸರಿ ಆಗಲ್ಲ ಅಂತ ಹೇಳಿ ವಾಯ್ಸ್ ಎಲ್ಲ ತೆಗೆದಿದ್ದೀನಿ. ನೋಡಿ ಕುದೀತಾ ಇದೆ. ಈ ಥರ ಚೆನ್ನಾಗಿ ಕುದಿಬೇಕು. ಒಲೆ ಇದ್ದವರಂತೂ ಒಲೆ ಮೇಲೆ ಮಾಡಿದರೆ ಇನ್ನೂ ತುಂಬ ಬೆಸ್ಟು. ನೋಡಿ ಕುದೀತಾ ಇದೆ. ಸಣ್ಣ ಉರಿಯಲ್ಲಿ ಕುದಿಸ್ಕೊಳ್ಳಿ, ಜೋರಾಗಿ ಉರಿ ಮಾಡಬೇಡಿ. ಸಣ್ಣ ಉರಿಯಲ್ಲಿ ಕುದಿಸಿದರೆ ತುಂಬ ಒಳ್ಳೆಯದು. ಅದೆಲ್ಲ ಅಲ್ವೇರಾ ಜೆಲ್ಲನ್ನು ಅದರಲ್ಲಿ ಎಣ್ಣೆಯಲ್ಲಿ ಎಲ್ಲನೂ ಬಿಟ್ಕೊಳ್ಳುತ್ತೆ. ನೋಡಿ ಕುದೀತಾ ಇದೆ, ಹೇಗೆ ಕುದೀತಾ ಇದೆ ನೋಡಿ. ಇದೇ ಥರ ಕುದಿಸ್ಕೊಳ್ಳಿ. ಇದು ಹೇರ್ ಆಯಿಲ್ ಅಂತೂ ತುಂಬ ಒಳ್ಳೆಯದು ಅಂದರೆ ತುಂಬ ಒಳ್ಳೆಯದು. ಹೇರ್ ಉದುರೋದು ಕಡಿಮೆ ಆಗುತ್ತೆ, ಹೇರ್ ಬೆಳೆಯುತ್ತೆ, ಆಮೇಲೆ ಕಪ್ಪು ಕೂಡ ಆಗುತ್ತೆ. ಎಲ್ಲ ಕೂದಲಿನ ಯಾವುದೇ ಸಮಸ್ಯೆ ಇರಲಿ ಇದರಲ್ಲಿ ಕಡಿಮೆ ಆಗುತ್ತೆ. 100ಕ್ಕೆ 100% ರಿಸಲ್ಟ್ ಅಂತೂ ಬಂದೇ ಬರುತ್ತೆ. ನೀವು ಯೂಸ್ ಮಾಡಿ ನೋಡಿ. ಒಂದು ಸಲ ಯೂಸ್ ಮಾಡಿ ಸುಮ್ಮನಾಗಬೇಡಿ. ಒಂದು 3 ತಿಂಗಳ ಯೂಸ್ ಮಾಡಿ ನೋಡಿ. ಈಗ ನೋಡಿ ನಾನು ಕರಿಬೇವಿನ ಎಲೆ ಹಾಕೋತಾ ಇದ್ದೀನಿ. ಈಗ ಅರ್ಧ ಆಗಿದೆ ನೋಡಿ. ಅದು ಎಣ್ಣೆ ಎಲ್ಲ ಜೆಲ್ಲೆಲ್ಲ ಕರಗಿ ಅದರಲ್ಲಿ ಎಲ್ಲ ಮಿಕ್ಸ್ ಆಗಿದೆ ಎಣ್ಣೆಯಲ್ಲಿ. ಈಗ ನೋಡಿ ಕರಿಬೇವಿನ ಎಲೆ ಕೂಡ ಈಗ ಚೆನ್ನಾಗಿ ಕುದಿಬೇಕು. ನಾವು ಮೊದಲಿಗೆ ಕರಿಬೇವಿನ ಎಲೆ ಯಾಕೆ ಹಾಕಲಿಲ್ಲ ಅಂದರೆ ಎಲ್ಲ ಕುದು ಕಪ್ಪಾಗುತ್ತೆ ಅದು ಎಲೆ ಅಂತ ಹೇಳಿ ಫಸ್ಟಿಗೆ ಹಾಕಿಲ್ಲ. ಆಮೇಲೆ ಹಾಕಿದ್ರೆ ಒಳ್ಳೆಯದು ಅಂತ ಹೇಳಿ ಆಮೇಲೆ ಹಾಕ್ತಾ ಇದ್ದೀನಿ. ಈಗ ನೋಡಿ ಕರಿಬೇವು ಚೆನ್ನಾಗಿ ಕುದಿಬೇಕು. ಅದು ಕೂಡ ಚೆನ್ನಾಗಿ ಕುದ್ಮೇಲೆ ಎಲ್ಲ ನೀರಿನ ಅಂಶ ಎಲ್ಲನೂ ಹೋಗುತ್ತೆ. ಜೆಲ್ಲಲ್ಲಿರುವ ನೀರಿನ ಅಂಶ ಎಲ್ಲ ಹೋಗಿ ಅಲ್ವೇರಾ ಜೆಲ್ಲಿನ ಎಲ್ಲ ರಸನ ಆ ಕೊಬ್ಬರಿ ಎಣ್ಣೆಯಲ್ಲಿ ಮಿಕ್ಸ್ ಆಗುತ್ತೆ. ಮಿಕ್ಸ್ ಆಗಿಬಿಟ್ಟು ಎಲ್ಲ ನೀರಿನ ಅಂಶ ಎಲ್ಲನೂ ಹೋಗುತ್ತೆ. ಹೋದ್ಮೇಲೆ ಆಮೇಲೆ ನೀವು ಅದನ್ನು ಗ್ಯಾಸ್ ಆಫ್ ಮಾಡಿಕೊಂಡು ತಣ್ಣಗಾಗೋವರೆಗೂ ಹಾಗೆ ಬಿಡಬೇಕು. ತಣ್ಣಗಾದ್ಮೇಲೆ ಒಂದು ಬಾಟಲಲ್ಲಿ, ಒಂದು ಮನೆಯಲ್ಲಿರೋ ಯಾವುದಾದ್ರೂ ಒಳ್ಳೆ ಬಾಟಲ್ ತೊಗೊಂಡು, ಸ್ವಚ್ಛವಾಗಿರುವ ಬಾಟಲ್ ತೊಗೊಂಡು ಅದನ್ನು ಅದರಲ್ಲಿ ಸೋಸಿ ಇಟ್ಕೋಬೇಕು. ನೀವು ಬೇಕಾದ್ರೆ ಬಟ್ಟೆಯಲ್ಲಿ ಸೋಸಿದ್ರೂ ಪರವಾಗಿಲ್ಲ. ಇಲ್ಲ ಅಂದರೆ ನೀವು ಚಹಾ ಸೋಸ್ತೀವಲ್ಲ, ಟೀ ಸೋಸೋದು, ಅದರಲ್ಲಿ ಕೂಡ ನೀವು ಸೋಸ್ಕೋಬೋದು, ಪರವಾಗಿಲ್ಲ, ಏನೂ ತೊಂದರೆ ಇಲ್ಲ. ನೋಡಿ ಕುದೀತಾ ಇದೆ. ಇದು ಕರಿಬೇವಿನ ಎಲೆನೂ ಈಗ ನೋಡಿ ಎಲ್ಲ ಬಿಟ್ಕೊಂಡಿದೆ ಅದರಲ್ಲಿ. ನೋಡಿ ಎಲೆ ಕಲರ್ ಎಲ್ಲ ಚೇಂಜ್ ಆಗಿದೆ ನೋಡಿ, ಎಲ್ಲ ಕರಗಿದೆ, ಅದು ಅದರಲ್ಲಿ ಮಿಕ್ಸ್ ಆಗಿದೆ. ಕರಿಬೇವಿನ ಎಲೆ ಕೂಡ ಕೊಬ್ಬರಿ ಎಣ್ಣೆ ಎಲ್ಲ ಹೀರ್ಕೊಂಡಿದೆ, ಅದು ಕರಿಬೇವಿನ ಎಲೆ ರಸ ಎಲ್ಲ ಹೀರ್ಕೊಂಡಿದೆ. ಈಗ ನೋಡಿ ಇನ್ನೂ ಸ್ವಲ್ಪ ನೀರಿನ ಅಂಶ ಇದೆ ಅದರಲ್ಲಿ. ಈಗ ನೋಡಿ ಎಲ್ಲ ನೀರಿನ ಅಂಶ ಎಲ್ಲ ಹೋಗಿದೆ ನೋಡಿ. ಈ ಥರ ಆಗಿದೆ ನೋಡಿ ಕಲ್ಲರು. ಈ ಥರ ಆಗುವವರೆಗೂ ನೀವು ಇದನ್ನು ಕುದಿಸ್ಬೇಕು. ಈಗ ನೀರಿನ ಅಂಶ ಪೂರ್ತಿಯಾಗಿ ಹೋಗಿದೆ, ಎಲ್ಲ ನೀರಿನ ಅಂಶ ಹೋಗಿದೆ. ಈಗ ನೋಡಿ ಈ ಥರ ಆಗಬೇಕು. ಅಲ್ಲಿವರೆಗೂ ನೀವು ಕುದಿಸ್ಕೋಬೇಕು. ಮೊದಲು ಎಷ್ಟಿತ್ತು ನೋಡಿ, ಈಗ ಎಷ್ಟಾಗಿದೆ ನೋಡಿ. ಅದು ಎಣ್ಣೆ ಸ್ವಲ್ಪನೇ ಆಗಿದೆ, ಎಣ್ಣೆ ಅಷ್ಟೇ ಇದೆ ಈಗ. ಆಮೇಲೆ ಜೆಲ್ಲಿನ ಅಂಶ ಎಲ್ಲ, ನೀರಿನ ಅಂಶ ಎಲ್ಲ ಹೋಗಿದೆ. ಎಲ್ಲ ಅಲ್ಲಿ ಕೊಬ್ಬರಿ ಎಣ್ಣೆಯಲ್ಲಿ ಎಲ್ಲನೂ ಬಿಟ್ಕೊಂಡಿದೆ. ಅದು ಕರಿಬೇವಿನ ಎಲೆ ರಸ, ಆಮೇಲೆ ಜೆಲ್ ರಸ ಎಲ್ಲ ಎಣ್ಣೆಯಲ್ಲಿ ಬಿಟ್ಕೊಂಡಿದೆ. ಈಗ ನೀವು ಇದನ್ನು ಆಫ್ ಮಾಡಿ ತಣ್ಣಗಾಗೋವರೆಗೂ ಹಾಗೆ ಇಡಬೇಕು. ಪಾತ್ರೆನ ತೆಗೆದುಬಿಟ್ಟು ಹಾಗೆ ಇಡಬೇಕು. ನೋಡಿ ಕಲರ್ ಎಷ್ಟು ಚೇಂಜ್ ಆಗಿದೆ ನೋಡಿ. ಇಲ್ಲಿವರೆಗೂ ಹೀಗೆ ಬಿಡಬೇಕು. ಈಗ ತಣ್ಣಗಾಗೋದಕ್ಕೆ ಬಿಡಬೇಕು. ಈಗ ನೋಡಿ ಎಲ್ಲನೂ ತಣ್ಣಗಾಗಿದೆ. ನಾನು ಒಂದು ಮನೆಯಲ್ಲಿರೋ ಒಂದು ಬಾಟಲನ್ನು ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಎಲ್ಲ ನೀರಿನ ಅಂಶ ಎಲ್ಲ ಒರೆಸ್ಬಿಟ್ಟು ತೊಗೊಂಡಿದ್ದೀನಿ. ಈಗ ಇದನ್ನು ಇದರಲ್ಲಿ ಸೋಸ್ಕೋಬೇಕು. ನೋಡಿ ಟೀ ಸೋಸುವ ಇದರಲ್ಲಿ ನಾನು ಸೋಸ್ತಾ ಇದ್ದೀನಿ. ನೋಡಿ ಎಣ್ಣೆ ಕಲರ್ ಹೇಗೆ ಬಂದಿದೆ ನೋಡಿ. ಒಂಥರ ಹಳದಿನೂ ಅಲ್ಲ, ಒಂದು ಕಡೆ ಗೋಲ್ಡನ್ ಕಲರ್ ಆ ಥರ ಬಂದಿದೆ ನೋಡಿ. ಎಲ್ಲ ಅದರಲ್ಲಿ ಜೆಲ್ ಅಂಶ ಮತ್ತು ಕರಿಬೇವಿನ ಎಲೆ ರಸ ಎಲ್ಲ ಅಂಶನೂ ಇದರಲ್ಲಿ ಬಿಟ್ಕೊಂಡಿದೆ. ಕೊಬ್ಬರಿ ಎಣ್ಣೆ ಇರೋದು ನೀರು ಕಲರು, ಆದರೆ ಈಗ ನೋಡಿ ಕಲರ್ ಹೇಗೆ ಬಂದಿದೆ ಅದು. ಇದು ನೋಡಿ ಎಲೆ ಎಲ್ಲ ಹೇಗಾಗಿದೆ. ಈಗ ನೋಡಿ ಎಲ್ಲ ಸೋಸ್ಕೊಂಡಿದ್ದೀನಿ. ಈ ಥರ ಬಂದಿದೆ ನೋಡಿ ಎಣ್ಣೆ. ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ.
ಒಂದು ಸಲ ನೀವು ನಿಮ್ಮ ಕೂದಲಿನ ಪ್ರಾಬ್ಲಮ್ ಇದ್ದವರು ನೀವು ಇದನ್ನು ಯೂಸ್ ಮಾಡಿ ನೋಡಿ. ನಾನು ಚಾಲೆಂಜ್ ಮಾಡಿ ನಿಮಗೆ ಹೇಳ್ತೀನಿ. ಇದನ್ನು 3 ತಿಂಗಳು ಉಪಯೋಗಿಸಿ ನೋಡಿ, ನಿಮಗೆ ಪಕ್ಕಾ ರಿಸಲ್ಟ್ ಬರುತ್ತೆ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ಅಲೋವೆರಾದಿಂದ ಮತ್ತೆ ಬೇರೆ ಬೇರೆ ಔಷಧಿಗಳನ್ನು ತಯಾರಿಸಬಹುದು. ಸೌಂದರ್ಯ ಸಲುವಾಗಿಯೂ ಇದನ್ನು ಉಪಯೋಗಿಸ್ತಾರೆ. ಮತ್ತು ಬೇರೆ ಬೇರೆ ನಿಮಗೆ ಯಾವ ಥರ ಬೇಕು ಅಂತ ತಿಳಿಸಿ, ನಾನು ಮತ್ತೆ ವಿಡಿಯೋ ಮಾಡಿ ಹಾಕ್ತೀನಿ.